ಪಟ್ಟಣದ ಶಿವಪ್ಪ ನಾಯಕ ನಗರದ ಮೊದಲ ತಿರುವಿನಲ್ಲಿ ಅಗರಬತ್ತಿ ಫ್ಯಾಕ್ಟರಿ ಇದ್ದು, ಫ್ಯಾಕ್ಟರಿಯಿಂದ ಬರುವ ಧೂಳು ಕೆಮಿಕಲ್ ವಾಸನೆಯಿಂದ ಸುತ್ತಮುತ್ತಲಿನ ಜನರಿಗೆ ತೊಂದರೆಯಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಕ್ಕಪಕ್ಕದ ಮನೆಯ ಒಳಗೆ, ಪಾತ್ರೆಗಳ ಮೇಲೆ ಹಾಗೂ ಕುಡಿಯುವ ನೀರಿನ ಬಾವಿಗಳಲ್ಲಿ ಫ್ಯಾಕ್ಟರಿಯ ಕೆಮಿಕಲ್ ಮಿಶ್ರಿತ ಧೂಳು ಬೀಳ್ತಾ ಇದೆ. ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ. ಹಲವಾರು ಬಾರಿ ನಗರಸಭೆಗೆ ಫ್ಯಾಕ್ಟರಿಯನ್ನ ತೆರವುಗೊಳಿಸಲು ಅರ್ಜಿ ನೀಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಆರೋಗ್ಯದ ಮೇಲೆ ದುಷ್ಪರಿಣಾಮದ ಜೊತೆಗೆ ಮುಂದಾಗುವ ಅನಾಹುತಗಳಿಗೆ ಯಾರು ಜವಾಬ್ದಾರರು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐದು ವರ್ಷದಿಂದ ಇದ್ದೀವಿ ನಾವು. ಅದ್ರ ಮೊದಲಿಂದನೂ ಆ ಫ್ಯಾಕ್ಟ್ರಿ ಇದೆ. ನಾವು ಮನೆ ಕಟ್ತಿದ್ದೀವಿ. ಅವತ್ತಿಂದನೂ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ತುಂಬ ಧೂಳು, ಸ್ಮೆಲ್ಲು ಎಲ್ಲ ಬರ್ತಾ ಇದೆ. ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾ ಇಲ್ಲ. ಏನಂದ್ರೆ ಇವ್ರು ಆಯಿತು ಆಯಿತು ಅಂತ ಹೇಳ್ತಾರೆ, ಹೋಗ್ತಾ ಇದ್ದಾರೆ. ಏನು ಹೇಳಿದ್ರು ಕಿವಿ ಮೇಲೆ ಹಾಕ್ಕೊಳ್ಳಲ್ಲ. ಮನೇಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಆ ಥರ ಧೂಳು ಇದೆ, ಇದಿದೆ. ಮನೆ ಬಗ್ಗೆ ಕ್ಲೀನ್ ಮಾಡೋಕ್ಕೆ 1 ಗಂಟೆ ಎಲ್ಲ ಆಗುತ್ತೆ. ಅವ್ರಿಗೇನು ಹೇಳಿದ್ರು ಕೇಳ್ತಾ ಇಲ್ಲ. ಆದಷ್ಟು ಬೇರೆ ಫೋನಿಂದ ತೆಗ್ಸ್ರಿ ಅವರಿಗೆ. ಅವಾಗೊಂದು ಸರಿ ನಮ್ಮ ಮನೆ ಚಿಕ್ಕದಿರಬೇಕಾದ್ರೆ, ಹಂಚಿನ ಮನೆ ಎಲ್ಲ ಇರಬೇಕಾದ್ರೆ ಅದು ಬೆಂಕಿ ಬಿದ್ದಿತ್ತು. ಅವಾಗೇ ಬಂದು ನಾವು ಪಕ್ಕದಲ್ಲಿ ಸ್ವಲ್ಪ ಇದಾಗಿತ್ತು, ಅವಾಗೆಲ್ಲ ಇದು ಮಾಡಿಕೊಂಡ್ವಿ. ಇನ್ನು ಪದೇ ಪದೇ ಈ ಥರ ಕೆಮಿಕಲ್ಲು ಆ ಥರ ಎಲ್ಲ ತಿಂತಾ ಇರ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ಮನೇಲಿ ಒಬ್ಬೊಬ್ಬರೇ ಇರೋದು, ಏನು ಮಾಡೋದು? ಏನೋ ನಮ್ಗೆ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು ಕಿವಿ ಮೇಲೆ ಹಾಕ್ಕೊಳ್ತಾರೆ. ನಮ್ಮನೆ ಹೌದು, ಅದೆಲ್ಲ ಮಾಡಿದ್ವಿ ನಾವು. ಅವ್ರು ಏನು ಮಾಡಿದ್ರು ಅವ್ರು ಹಾಕ್ಕೊಳ್ತಾರೆ. ಸರ್, ಅಗರಬತ್ತಿ ಫ್ಯಾಕ್ಟ್ರಿ ಇಲ್ಲ ಪಕ್ಕದಲ್ಲಿ ನಾವೆಲ್ಲ ಬಾಡಿಗೆ ಇದ್ದೀವಿ, ಇಲ್ಲಿ ಮನೇಲಿದ್ದೀವಿ ಸರ್. ಇಲ್ಲಿ ತುಂಬ ಸಮಸ್ಯೆಗಳಾಗ್ತಿದೆ. ಯಾಕಂದರೆ ಇಲ್ಲಿ ಬೆಳಗ್ಗೆ ಮುಂಚೆ ಫ್ಯಾಕ್ಟ್ರಿ ಆನ್ ಆಗಿರುತ್ತೆ, ಮಿಷಿನ್ ಶಬ್ದ ಎಲ್ಲ ಜಾಸ್ತಿ. ಮತ್ತೇನಂದ್ರೆ ಇಲ್ಲಿ ಭಯಂಕರ ಧೂಳದಿನೆಲ್ಲ ನಾವು ರೈಸ್ ಗೀಸ್ ಎಲ್ಲ ಮಾಡಿದ್ರೆ ಪಾತ್ರೆಯಲ್ಲೆಲ್ಲ ಮೇಲ್ಗಡೆ ಕೂತಿರುತ್ತೆ. ಹೇಳಿದರೆ ಏನೋ ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ ಅವರು. ಇದು ಸ್ವಲ್ಪ ನೋಡಿ ಏನಂತ ಬಗೆಹರಿಸ್ಕೊಡಿ ಸಮಯ. ಇದು ನಮಗೆ ತುಂಬ ತೊಂದರೆ ಆಗ್ತಿದೆ. ಮತ್ತು ಅದು ಏನಾದರೂ ಭಾಳ ಶಬ್ದ, ಮಕ್ಕಳು ಮರಿ ಮಲ್ಗಂಗಿಲ್ಲ ಮನೆಯಲ್ಲಿ. ಹಾರ್ಟ್ ಪೇಷಂಟ್ ಎಲ್ಲ ಇದ್ದಾರೆ ನಮ್ಮ ಮನೆಯಲ್ಲಿ. ಅವರಿಗೆಲ್ಲ ತೊಂದರೆ ಆಗ್ತಾಯಿದೆ. ನಾವು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀವಿ. ಯಾಕಂದರೆ ಭಯಂಕರ ಧೂಳಿದು, 24 ತಾಸು ಶಬ್ದ, ಮಿಷಿನು ಇರೋಂಗಿಲ್ಲ ಮನೇಲೆಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಸ್ವಲ್ಪ ಅಗರಬತ್ತಿ ವಾಸನೆ, ಊದ್ಬತ್ತಿ ವಾಸನೆ ಅವೆಲ್ಲ ಫ್ಯಾಕ್ಟ್ರಿ ಪ್ರಾಬ್ಲಮ್ ಆಗಿತ್ತು ಒಂದ್ಸತಿ. ಎಲ್ಲ ತೊಂದರೆ ಆಗಿತ್ತು, ಎಲ್ಲ ಬೆಂಕಿ ಎಲ್ಲ ಬಿದ್ದಿತ್ತು ಒಂದ್ಸತಿ. ಸ್ವಲ್ಪ ನೋಡಿ ಅಂತ ಅದ್ರ ಬಗ್ಗೆ ಹರಿಸ್ಕೊಡಿ ಸಮಯ. ಇದು ನಾವು ಹೆಸರು ನಗರ ಫಸ್ಟ್ ಕ್ಲಾಸು. ಇಲ್ಲಿ ಸುಗಂಧಿ ಅಗರಬತ್ತಿ ಅಂತ ಇದೆ. ಇದು ತುಂಬ ಸ್ಮೆಲ್ ಎಲ್ಲ ಬರ್ತಾ ಇದೆ. ಸುಮಾರು ಒಂದು 10 ವರ್ಷದ ಮೇಲಿಂದ ಇವರು ಇದ್ದಾರೆ ಇವರು. ಆದರೆ ಈಗ ನಾವು ಮನೆ ಕಟ್ಕೊಂಡು 2 ವರ್ಷ ಆಯ್ತು. ಈಗ 2 ವರ್ಷದಿಂದನೂ ನಾವು ಹೇಳ್ತಾ ಇದ್ದೀವಿ 3 ತಿಂಗಳಲ್ಲಿ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ತೆಗಿತಾ ಇಲ್ಲ ಅವರು. ನಗರಸಭೆಗೂ ಹೋಗಿ ಅರ್ಜಿ ಎಲ್ಲ ಕೊಟ್ಟಿದ್ದೀನಿ ನಾನು. ಆದರೆ ನಗರಸಭೆಯಿಂದನೂ ಬಂದು ಏನೋ ಒಂದು ಇದು ಮಾಡ್ತಾ ಇಲ್ಲ ಇವರು. ಸ್ಮೆಲ್ಲು ಮತ್ತು ಧೂಳು, ಆಮೇಲೆ ಇದು ಮಿಷಿನಿನ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ಈಗ ಮೊನ್ನೆ ಅಷ್ಟೇ ನಾನು ನಮ್ಮ ಮನೆಯವರೆಲ್ಲ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಅರುಣ್ ಕುಮಾರಲ್ಲಿ ಎಲ್ಲ ಅಡ್ಮಿಟ್ ಆಗಿದ್ದೀವಿ ನಾವು. ಉಸಿರಾಟಕ್ಕೆಲ್ಲ ತೊಂದರೆ ಆಗಿಬಿಟ್ಟು. ಈಗ ಮೇಲ್ಗಡೆ ಮನೆ ಇದ್ದಾರೆ, ಅವರು ಎಲ್ಲರಿಗೂ ಅಕ್ಕಪಕ್ಕ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ, ನಮಗೆ ಅಂತಲೇ ಅಲ್ಲ. ಇದು ಏನಂತ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಸರ್. ಇದು ಆದಷ್ಟು ಬೇಗ ಇವರಿಗೆ ಬೇರೆ ಕಡೆ ಎಲ್ಲರೂ ಇದು ಮಾಡ್ಲಿಕ್ಕೆ ಹೇಳ್ಬೇಕು ಸರ್. ಇದು ಖಾಲಿ ನಾವು 3 ತಿಂಗಳು ಅಂತ 2 ವರ್ಷ ಆಯಿತು. ಎಲ್ಲರಿಗೂ ಸಮಸ್ಯೆ ಆಗ್ತಾಯಿದೆ. ಇದು ನೀವು ಏನಂತ ಹೇಳಿ ಒಂದು ಸ್ವಲ್ಪ ಇದು ಮಾಡಿ ಸರ್. ಇದು